ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಭಾರತೀ ನಮಃ ಸರಸ್ವತೀ ನಮಃ ತತ್ವಮಂತ್ರದೇವತಾಭ್ಯೋ ನಮಃ ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ ಹರಿ ನಮಃ ಶ್ರೀಕೃಷ್ಣಾಯ ನಮಃ ಹರಿ ಓಂ ಕನಕಪೀತಚೀಲಃ ಕೇವಲಾನಂದಲೀಲಃ ಕಲುಷಹರಣಶೀಲಃ ಕಂಜಮಂದಾರಮಾನಃ ಕವಿಜನಪರಿಪಾಲಃ ಕಾಲಮೇಘೋ ಘನೀಲಃ ಕರಿಗಿರಿಶಿಖರಾಗ್ರೆ ಭಾತಿ ಶ್ರೀಲಕ್ಷ್ಮೀಲೋಲಃ ಭೈಷ್ಮೀ ಸತ್ಯಾಸಮಾಯುಕ್ತಂ ಕೃಷ್ಣಕಲ್ಪದ್ರುಮಂ ಭಜೆ ಶ್ರೀರಾಮಸುರಧೇನುಂಚ ವ್ಯಾಸಚಿಂತಾಮಣಿಂ ಸದಾ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ತಂಚ ಹನುಮತ್ಸ್ಮರಣಾತ್ ಭವೇತ್ ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತಾನ್ ವಾದಾನ್ಯರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಮಾನಂದತೀರ್ಥಮುನಿವರ್ಯಮಹಂ ನಮಾಮಿ ಗುರುಮಖಿಲಗುಣಜ್ಞಂ ಸದ್ಗುಣೀಕಾಧಿವಾಸಂ ಶಮದಮಪರಿನಿಷ್ಟಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಿಷ್ಠಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತ ಪ್ರಪನ್ನಾಃ ಮಿಥ್ಯಾಸಿದ್ಧಾಂತದುರ್ಧಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾನ್ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥ್ಯಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮೋ ಮಹದ್ಭ್ಯಃ. ಗಂಗಾದೇವಿಯ ಅವತಾರದ ಹಿನ್ನೆಲೆ, ಹೇಗೆ ಗಂಗಾದೇವಿ ಭೂಮಂಡಲಕ್ಕೆ ಬಂದಳು, ಯಾವ ಕಾರಣಕ್ಕಾಗಿ ಬಂದಳು, ಯಾರ ಪ್ರಾರ್ಥನೆಯಂತೆ ಬಂದಳು ಎನ್ನುವ ವಿಷಯವನ್ನೆಲ್ಲ ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಹಿಂದೆ ಪೂರ್ವದಲ್ಲಿ ಸಗರ ಎನ್ನುವಂತಹ ಒಬ್ಬ ರಾಜ ಇದ್ದ. ಒಳ್ಳೆ ಧರ್ಮಿಷ್ಠ. ಅಯೋಧ್ಯ ಪಟ್ಟಣಕ್ಕೆ ತಾನು ರಾಜನಾಗಿದ್ದ. ಅವನಿಗೆ ಸಂತಾನವಿರಲಿಲ್ಲ, ಪುತ್ರ ಸಂತಾನವಾಗಬೇಕಿತ್ತು. ಅದಕ್ಕಾಗಿ ಅವನಿಗೆ ಇಬ್ಬರು ಹೆಂಡತಿಯರಿದ್ದರು. ಯಾರಪ್ಪ ಅಂತಂದರೆ ಕೇಶಿನಿ ಮತ್ತು ಸತ್ಯಸಂಧೆ ಎನ್ನುವಂತಹ ಇಬ್ಬರು ಹೆಂಡತಿಯರಿದ್ದರು. ತನಗೆ ಸಂತಾನವಿರಲಿಲ್ಲ. ಹಾಗಾಗಿ ತಾನು ಏನು ಮಾಡಿದ, ಭೃಗು ಮಹರ್ಷಿಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ನನಗೆ ಸಂತಾನವಿಲ್ಲ, ಸಂತಾನವಾಗಬೇಕು ಅಂತ ಪ್ರಾರ್ಥನೆ ಮಾಡಿದರೆ ವಿಶೇಷವಾದ ಅವನ ಕೈಲಿ ಅನುಷ್ಠಾನಗಳನ್ನೆಲ್ಲ ಮಾಡಿಸಿ, ತಪಸ್ಸನ್ನು ಮಾಡಿಸಿ ಅನುಗ್ರಹ ಮಾಡ್ತಾರೆ ಭೃಗು ಋಷಿಗಳು. ಚಿಂತೆ ಮಾಡಬೇಡ ಸಗರ, ನಿನಗೆ ಮಕ್ಕಳಾಗ್ತವೆ. ಹೇಗೆ ಮಕ್ಕಳಾಗ್ತವೆ ಅಂತಂದರೆ, ವಂಶೋದ್ಧಾರಕನಾದಂತಹ ಒಬ್ಬ ಮಗ ಹುಟ್ಟುತ್ತಾನೆ ಮತ್ತು 60,000 ಮಕ್ಕಳು ಹುಟ್ಟಿ ಬರ್ತಾರೆ ಅಂತ ಹೀಗೆ ಅವರು ಅನುಗ್ರಹವನ್ನು ಮಾಡ್ತಾರೆ. ಅನುಗ್ರಹವನ್ನು ಮಾಡಿದರೆ ಮತ್ತೆ ಅಲ್ಲಿ ಪ್ರಶ್ನೆ, ಯಾರಿಗೆ 60,000 ಮಕ್ಕಳು ಬೇಕು, ಯಾರಿಗೆ ವಂಶೋದ್ಧಾರಕನಾದ ಒಬ್ಬ ಮಗ ಬೇಕು ಎನ್ನುವ ಪ್ರಶ್ನೆ ಬರುತ್ತೆ. ಅದನ್ನು ನೀವೇ ತೀರ್ಮಾನ ಮಾಡಿಕೊಳ್ಳಿ ಅಂತ ಋಷಿಗಳು ಹೇಳಿ ಕಳಿಸ್ತಾರೆ. ಹೇಳಿದಾಗ ತೀರ್ಮಾನ ಮಾಡಿಕೊಳ್ತಾರೆ. ಕೇಶಿನಿ ಏನು ಮಾಡ್ತಾಳೆ, ವಂಶೋದ್ಧಾರಕನಾದಂತಹ ಒಬ್ಬ ಮಗ ನನಗಾದರೆ ಸಾಕು ಅಂತ ತೀರ್ಮಾನ ಮಾಡ್ತಾಳೆ. ಮತ್ತು ಸತ್ಯಸಂಧೆ 60,000 ಮಕ್ಕಳು ನನಗೆ ಆಗಲಿ ಅಂತ ಇಬ್ಬರು ತೀರ್ಮಾನ ಮಾಡಿಕೊಳ್ತಾರೆ. ಋಷಿಗಳ ಅನುಗ್ರಹದಂತೆ ಸಗರ ಮಹಾರಾಜನ ತಪಸ್ಸಿನ ಬಲದಿಂದ, ಅವನು ಮಾಡಿದ ಅನುಷ್ಠಾನದ ಬಲದಿಂದ ಅವರಿಗೆ ಮಕ್ಕಳಾಗ್ತಾರೆ. ಕೇಶಿನಿಯ ಮಗನ ಹೆಸರು ಏನಪ್ಪ ಅಂತಂದರೆ ಅಸಮಂಜಸ ಎನ್ನುವ ಮಗ ಹುಟ್ಟಿ ಬರ್ತಾನೆ. ಮತ್ತು ಸತ್ಯಸಂಧೆಯಲ್ಲಿ 60,000 ಮಕ್ಕಳು ಹುಟ್ಟಿ ಬರ್ತಾರೆ. ಈ ಅಸಮಂಜಸ ಎನ್ನುವಂತಹ ಈ ಮಗ ಏನಿದ್ದಾನೆ, ಇವನು ಲೋಕಕ್ಕೆ ಪೀಡೆಯನ್ನು ಉಂಟು ಮಾಡ್ತಾ ಇದ್ದಂತೆ. ಹಾಗಾಗಿ ಏನು ತುಂಬ ಕೆಟ್ಟವನಾಗಿದ್ದಂತಹ ಮಗನಂತೆ. ಆದರೆ ಈ ಅಸಮಂಜಸನಿಗೆ ಒಬ್ಬ ಮಗ ಹುಟ್ಟಿದ. ಯಾರು ಅಂತಂದರೆ ಅಂಶುಮಂತ ಅನ್ನುವಂತಹ ಒಬ್ಬ ಮಗ ಹುಟ್ಟಿ ಬರ್ತಾನೆ. ಈ ಅಂಶುಮಂತನಾದರೂ ಕೂಡ ಎಂಥವನಪ್ಪ ಅಂದರೆ ಉತ್ತಮವಾದಂತಹ ಧರ್ಮಿಷ್ಠ ಮತ್ತು ಎಲ್ಲ ಸಜ್ಜನರಲ್ಲಿ ಪ್ರೀತಿಯನ್ನು ಮಾಡ್ತಾ ಇದ್ದಂತೆ. ಮಧುರವಾದ ಮಾತು ಅವನದ್ದಾಗಿತ್ತಂತೆ. ಇಂತಹ ಉತ್ತಮನಾದಂತಹ ಮಗ ಬಂದ ಮೇಲೆ ಇವನ ಉಪದ್ರವವನ್ನು, ಅಸಮಂಜಸನ ಉಪದ್ರವವನ್ನು ತಾಳಲಾರದೆ ದೇಶದಿಂದ ಹೊರಹಾಕಿ ಬಿಡ್ತಾರೆ. ತನ್ನನ್ನು ಹೊರಹಾಕಿಬಿಟ್ರು. ಆದರೆ ಅಂಶುಮಂತ ಉತ್ತಮನಾದಂತಹ ಮೊಮ್ಮಗ ಸಗರ ಇಟ್ಟುಕೊಂಡಿದ್ದಾಗ ಒಮ್ಮೆ ಸಗರ ಮಹಾರಾಜನಿಗೆ ಅನ್ನಿಸ್ತಂತೆ, ನಾನು ರಾಜಸೂಯ ಯಾಗವನ್ನು ಮಾಡಬೇಕು ಅಂತ
ತಾನು ತೀರ್ಮಾನ ಮಾಡಿ ಯಾವ ಕ್ಷೇತ್ರದಲ್ಲಿ ಮಾಡಬೇಕು ಅಂತಂದರೆ ಆ ವಿಸ್ತಾರವಾದಂತಹ ಏನು ಹಿಮಾಲಯ ಪರ್ವತ ಇದೆ ಮತ್ತು ವಿಂಧ್ಯ ಪರ್ವತ, ಈ ಎರಡೂ ಪರ್ವತಗಳು ಕೂಡ ಮುಖಾಮುಖಿಯಾಗಿ ಇವೆಯಂತೆ. ಅದರ ಮಧ್ಯದಲ್ಲಿ ಇರ್ತಕ್ಕಂತಹ ಒಂದು ಜಾಗ ಆ ಜಾಗದಲ್ಲಿ ಏನು ಮಾಡ್ತಾನೆ ಈ ಸಗರ ಮಹಾರಾಜ, ತಾನು ಆರ್ಯಾವರ್ತವೆಂಬ ದೇಶ, ಅಂದರೆ ಈ ಎರಡೂ ಪರ್ವತಗಳ ಮಧ್ಯ ಇರುವಂತಹ ಪ್ರದೇಶ, ಆ ಪ್ರದೇಶ ಆರ್ಯಾವರ್ತ ಎನ್ನುವ ಆ ಪ್ರದೇಶದಲ್ಲಿ ಸಗರ ಮಹಾರಾಜ ತಾನು ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಎಲ್ಲ ದ್ವಿಜರತ್ರ ಎಲ್ಲರತ್ತರೂ ಕೂಡ ತಾನು ಹೇಳಿ ಹೀಗೆ ರಾಜಸೂಯ ಯಾಗವನ್ನು ನಾನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾನೆ ಅಂತ ಹೇಳಿದಾಗ ಎಲ್ಲರೂ ಆಗಬಹುದು ಅಂತ ಹೇಳಿ ರಾಜಸೂಯ ಯಾಗ ಅಲ್ಲಿ ಪ್ರಾರಂಭವಾಗುತ್ತೆ. ಪ್ರಾರಂಭವಾದ ಮೇಲೆ ತಾನು ಏನು ಆ ಕುದುರೆಯನ್ನು ಅಶ್ವಾಲಂಬನ ಮಾಡಬೇಕು. ಅಶ್ವಾಲಂಬನ ಮಾಡುವಂತಹ ದಿವಸ ದೇವೇಂದ್ರ ಏನು ಮಾಡ್ತಾನೆ ಅಂತಂದರೆ ತನ್ನ ಮಾಯೆಯಿಂದ ರಾಕ್ಷಸ ವೇಷವನ್ನು ಧಾರಣೆ ಮಾಡಿ ಆ ಕುದುರೆಯನ್ನು ಅಪಹಾರ ಮಾಡಿ ತಾನು ಹೊರಟು ಬಿಡ್ತಾನೆ. ಹೊರಟು ಅದನ್ನು ಬಚ್ಚಿಟ್ಟು ಬಿಟ್ಟಂತೆ. ಯಾರೂ ದೇವೇಂದ್ರ ಈಗ ಅಶ್ವಾವಲಂಬನನ್ನು ಮಾಡಬೇಕು, ಆ ಪರ್ವಕಾಲ ಒದಗಿ ಬಂದಿದೆ, ಆದರೆ ಅಶ್ವ ಇಲ್ಲ, ಹೀಗಾಗೋಗಿದೆ. ದೇವೇಂದ್ರ ರಾಕ್ಷಸನ ವೇಷದಲ್ಲಿ ಬಂದು ಅದನ್ನು ಅಪಹರಣ ಮಾಡಿ ಹೋಗಿಬಿಟ್ಟಿದ್ದಾನೆ. ಆಗ ಸಗರ ಮಹಾರಾಜ ತನ್ನ 60,000 ಮಕ್ಕಳನ್ನು ಕರೆದು ಹೇಳಿದಂತೆ, ಆ ಅಶ್ವವನ್ನು ತಗೊಂಡು ಬನ್ನಿ, ಇಡೀ ಭೂಮಂಡಲವನ್ನು ನೀವು ಸಂಚಾರ ಮಾಡಿ ಎಲ್ಲಿದ್ದರೂ ಸಹಿತ ಆ ಅಶ್ವವನ್ನು ನೀವು ತರಲೇಬೇಕು ಅಂತ ಆಜ್ಞಾಪಿಸಿ ತನ್ನೆಲ್ಲ 60,000 ಮಕ್ಕಳನ್ನು ಮುಂದೆ ಮಾಡಿ ಕಳಿಸಿದ್ದಂತೆ. ಅವರು ಎಲ್ಲ ಕಡೆ ಹೋಗಿ ಇಡೀ ಭೂಮಂಡಲವನ್ನು ಹುಡುಕಿ ಬರ್ತಾರೆ. ಎಲ್ಲಿ ಹೋದರೂ ಸಹಿತ ಅವರು ಎಷ್ಟು ಸಂಚಾರ ಮಾಡಿದ್ರು ಅಂತಂದರೆ ಎಲ್ಲ ಸಮುದ್ರ ಸಿಗಬೇಕು, ಆ ಎಲ್ಲ ಕೊನೆಯವರೆಗೂ ಇಡೀ ಭೂಮಂಡಲವನ್ನು ಅವರು ಸಂಚಾರ ಮಾಡಿ ಹುಡುಕ್ತಾರೆ. ಅಶ್ವ ಸಿಗಲಿಲ್ಲ. ಸಿಗದೇ ಇದ್ದಾಗ ಮತ್ತೆ ಹಿಂತಿರುಗಿ ಬರ್ತಾರೆ. ಹಿಂತಿರುಗಿ ಬಂದು ಸಗರನಲ್ಲಿ ಹೇಳ್ತಾರೆ, ಇಲ್ಲ ಎಲ್ಲೂ ಕೂಡ ನಮಗೆ ಅಶ್ವ ಸಿಗಲಿಲ್ಲ ಅಂತ ಹೇಳಿದಾಗ ಸಗರ ಮಹಾರಾಜ ಹೇಳಿದಂತೆ, ಭೂಮಂಡಲವನ್ನು ಅಗದಾದರೂ ಕೂಡ ಎಲ್ಲಿದೆಯೋ ಅಶ್ವವನ್ನು ನೀವು ತರಬೇಕು ಅಂತ ಹೇಳಿದಾಗ ಅವರು ಭೂಮಿಯನ್ನು ಅಗೆಯಲಿಕ್ಕೆ ಶುರು ಮಾಡಿದರಂತೆ. ಅಗೆದು ರಸಾತಲಕ್ಕೆ ಬಂದಿದ್ದಾರೆ. ರಸಾತಲಕ್ಕೆ ಬಂದರೆ ನಂತರ ಆ ಭೂಮಿಯ ಅಗೆತದಿಂದ ಭೂಮಿಯಲ್ಲಿದ್ದಂತಹ ಎಲ್ಲ ಸಜ್ಜನರಿಗೆ, ಋಷಿಮುನಿಗಳಿಗೆ ಎಲ್ಲರಿಗೂ ಕೂಡ ಬಹಳ ಉಪದ್ರವವಾಯಿತಂತೆ. ಅವರೆಲ್ಲರೂ ಪ್ರಾರ್ಥನೆ ಮಾಡಿದರೆ ಎಲ್ಲ ದೇವತೆಗಳು, ಗಂಧರ್ವರು ಎಲ್ಲರೂ ಸಹಿತ ಬ್ರಹ್ಮದೇವರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ಹೀಗೆ ಸಗರನ ಪುತ್ರರು 60,000 ಜನ ಪುತ್ರರೇನಿದ್ದಾರೆ ಅವರೆಲ್ಲರೂ ಸಹಿತ ಈ ಭೂ ಅಗೆತವನ್ನು ಮಾಡ್ತಾ ನಮಗೆಲ್ಲ ಬಹಳಷ್ಟು ಉಪದ್ರವವನ್ನು ಮಾಡ್ತಾ ಇದ್ದಾರೆ. ನಮಗೆ ಎಲ್ಲ ರೀತಿಯ ಧರ್ಮಾಚರಣೆಗಳನ್ನು ಮಾಡಲಿಕ್ಕೆ ಬಹಳಷ್ಟು ಕಷ್ಟವಾಗಿದೆ ಅಂತ ನೀವೇನಾದರೂ ಮಾಡಬೇಕು ಅಂತ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಬ್ರಹ್ಮದೇವರು ಹೇಳಿದರಂತೆ, ಚಿಂತೆ ಮಾಡಬೇಡಿ, ಕಪಿಲರೂಪಿ ಪರಮಾತ್ಮ ಸ್ವಯಂ ನಾರಾಯಣನ ಅವತಾರಭೂತನಾದಂತಹ ಕಪಿಲರೂಪಿ ಪರಮಾತ್ಮ ಭೂತಲದಲ್ಲಿ ಇದ್ದಾನೆ. ಆ ಪರಮಾತ್ಮ ಎಲ್ಲವನ್ನು ನೋಡಿಕೊಳ್ತಾನೆ, ಎಲ್ಲರಿಗೂ ರಕ್ಷಣೆಯನ್ನು ಉಂಟು ಮಾಡ್ತಾನೆ, ಯಾವ ಚಿಂತೆ ಬೇಡ ಅಂತ ಹೇಳಿ ಆ ಬ್ರಹ್ಮದೇವರು ಹೇಳಿ ಕಳಿಸ್ತಾರೆ. ಹೇಳಿ ಕಳಿಸಿದ ಮೇಲೆ ಇವರು ರಸಾತಲಕ್ಕೆ ಬಂದು ಅಲ್ಲಿಂದ ಈಶಾನ್ಯ ದಿಕ್ಕಿಗೆ ಇವರು ತೋಡ್ತಾ ಹೊರಟಕ್ಕಂಥವ್ರಾಗ್ತಾರಂತೆ. ಹೊರಟ್ರೆ ಅಲ್ಲಿ ಅಶ್ವ ಇದ್ದದ್ದು ಕಾಣಿಸ್ತಂತೆ. ಕಾಣಿಸಿದ ತಕ್ಷಣ ಸಗರ ಪುತ್ರರಿಗೆಲ್ಲ ಸಂತೋಷವಾಗ್ತದೆ. ಸಂತೋಷವಾದ ಮೇಲೆ ಅವರು ಆಲೋಚನೆ ಮಾಡಿದರಂತೆ, ಅಲ್ಲೇನೇ ಹತ್ತಿರದಲ್ಲಿ ಕಪಿಲರೂಪಿ ಪರಮಾತ್ಮ ತಪಸ್ಸು ಮಾಡ್ತಾ ಕೂತಿದ್ದಾನೆ, ಓ ಇವರೇನೇ ಈ ಅಶ್ವವನ್ನು ಅಪಹಾರ ಮಾಡಿರಬೇಕು ಅಂತ ಹೇಳಿ ಅವರು ತಿಳಿದು ಎಲ್ಲ ರೀತಿಯ ಉಪದ್ರವಗಳನ್ನು, ಪ್ರಹಾರಾದಿಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಆ ಕಪಿಲರೂಪಿ ಪರಮಾತ್ಮನ ತಪಸ್ಸು, ಆ ಸಾಮರ್ಥ್ಯದಿಂದ ಇವರೆಲ್ಲರೂ ಸಹಿತ ಭಸ್ಮೀಭೂತರಾಗ್ತಾರಂತೆ. ಭಸ್ಮೀಭೂತರಾದ ಮೇಲೆ ಎಷ್ಟೊತ್ತಾದರೂ ಕೂಡ ಅಶ್ವ ಬರಲಿಲ್ಲ, ಮಕ್ಕಳು ಬರಲಿಲ್ಲ. ಇತ್ತ ಸಗರನಿಗೆ ಚಿಂತೆಯಾಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಗ ಸಗರ ಏನು ಮಾಡಿದ, ತನ್ನ ಮೊಮ್ಮಗನಾದಂತಹ ಅಂಶುಮಂತನನ್ನು ಕರೀತಾನೆ.
ನೀನು ಬಾ, ಇಲ್ಲಿ ಬಾ ಅಂತ ಕರೆದು ಅವನಿಗೆ ಆದೇಶ ಮಾಡಿದಂತೆ ಎಲ್ಲ ರೀತಿಯ ಆಯುಧಗಳನ್ನು, ಬಿಲ್ಲು ಇತ್ಯಾದಿಗಳನ್ನೆಲ್ಲ ನೀನು ಧರಿಸಿ ನೀನು ನೋಡಿಕೊಂಡು ಬಾ, ಎಲ್ಲಿ ಹೋಗಿದ್ದಾರೆ ನಿನ್ನ ಚಿಕ್ಕಪ್ಪಂದಿರೆಲ್ಲ ಎಲ್ಲಿ ಹೋಗಿದ್ದಾರೆ, ಅಶ್ವ ಬರಲಿಲ್ವಲ್ಲ, ಎಲ್ಲವನ್ನೂ ಕೂಡ ನೀನು ನೋಡಿಕೊಂಡು ಬಾ ಅಂತ ಹೇಳಿದರೆ ಈ ಅಂಶವಂತ ಹೊರಟಂತೆ ಅವನು ಕೂಡ ಈ ಎಲ್ಲ ಮಾರ್ಗಗಳನ್ನು ನೋಡಿಕೊಂಡು ಬಂದು ಆ ರಸಾತಲಕ್ಕೆ ಬಂದು ಅವನೂ ಸಹಿತ ಬಂದು ನೋಡಿದರೆ ಅಲ್ಲಿ ಎಲ್ಲರೂ ಕೂಡ ಭಸ್ಮೀಭೂತರಾಗಿ ಬಿದ್ದಿದ್ದಾರೆ, ಎಲ್ಲರ ಭಸ್ಮ ಅಲ್ಲಿ ಇದೆಯಂತೆ. ಆಗ ಅವನಿಗೆ ಅರ್ಥ ಆಯಿತು, ಇಲ್ಲ ಚಿಕ್ಕಪ್ಪಂದಿರೆಲ್ಲರೂ ಕೂಡ ಮೃತರಾಗಿದ್ದಾರೆ ಅನ್ನೋದನ್ನು ಅವನು ತಿಳ್ಕೊಂಡ ಮೇಲೆ ಅವರಿಗೀಗ ತರ್ಪಣಾದಿಗಳನ್ನೆಲ್ಲ ಬಿಡಬೇಕು, ಅವರಿಗೆ ಅವರಿಗೆ ಸದ್ಗತಿ ಆಗಬೇಕು. ಆದ್ದರಿಂದ ಎಲ್ಲಾದರೂ ಕೂಡ ಉತ್ತಮವಾದ ಜಲ ಸಿಗತ್ತಾ ಅಂತ ಹುಡುಕಿದನಂತೆ. ಹುಡುಕಿದರೆ ಎಲ್ಲೂ ಕೂಡ ಯಾವುದೇ ರೀತಿಯ ಜಲ ಸಿಗಲಿಲ್ಲವಂತೆ. ಸಿಗದೇ ಇದ್ದಾಗ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಆದೇಶ ಮಾಡಿದ್ದಂತೆ. ವಾಲ್ಮೀಕಿ ರಾಮಾಯಣದಲ್ಲಿ ಗರುಡದೇವರು ಅಂತ ಇದೆ, ಭಾಗವತದಲ್ಲಿ ಸಾಕ್ಷಾತ್ ಪರಮಾತ್ಮನೇ ಆದೇಶ ಮಾಡಿದ ಅಂತ ಉಲ್ಲೇಖ ಆಗುತ್ತೆ. ಆಗ ಪರಮಾತ್ಮ ಆದೇಶ ಮಾಡಿದಂತೆ ಈ ಎಲ್ಲ ಜಲಗಳಿಂದ ಇವರ ಸದ್ಗತಿ ಅನ್ನೋದಾಗೋದಿಲ್ಲ, ಸಾಕ್ಷಾತ್ ಗಂಗೆ ಇಲ್ಲಿ ಬಂದರೆ ಮಾತ್ರ ಇವರಿಗೆ ಸದ್ಗತಿ ಆಗ್ತದೆ ಅಂತ. ಗಂಗಾ ಅಂತ ಹೇಳಿದರೆ ವಿಷ್ಣುಪಾದನಿಂದ ಉದ್ಭವಿಸಿದಂತಹ ಮಹಾನುಭಾವಳು ನಮ್ಮ ಗಂಗಾದೇವಿ. ಬಲಿಚಕ್ರವರ್ತಿ ಏನು ಯಾಗವನ್ನು ಮಾಡ್ತಾ ಇದ್ದ ಆ ಸಂದರ್ಭದಲ್ಲಿ ತ್ರಿವಿಕ್ರಮರೂಪಿ ಪರಮಾತ್ಮನ ಏನು ಅವತಾರವಾಗ್ತದೆ, ಆ 3ನೇ ಕಾಲು ಬ್ರಹ್ಮಾಂಡ ಕಟಾಹ ಏನಿರುತ್ತೆ ಅದಕ್ಕೆ ತಾಕಿದಾಗ ಆ ಕಟಾಹ ಒಡೆದು ಒಳಗಿದ್ದಂತಹ ಜಲ ಏನು ಬಂತು, ಆ ಜಲವನ್ನು ಬ್ರಹ್ಮದೇವರು ಹಿಡಿದು ಪರಮಾತ್ಮನ ಪಾದಕ್ಕೆ ಅದನ್ನು ಪಾದಪೂಜೆಯನ್ನು ಮಾಡಿರ್ತಾರೆ. ಅದೇನೇ ವಿಷ್ಣು ಪಾದೋದ್ಭವೆ ಯಾದಂತಹ ಗಂಗಾದೇವಿ. ಆ ಗಂಗಾದೇವಿ ಇಲ್ಲಿಗೆ ಹರಿದು ಬಂದರೆ ಗಂಗಾ ನದಿಯ ಜಲದಿಂದ ಇವರಿಗೆ ಸದ್ಗತಿ ಆಗ್ತದೆ ಅನ್ನೋದನ್ನು ಆದೇಶ ಮಾಡ್ತಾನೆ. ಅದರಂತೆ ಅಂಶವಂತ ತಿಳ್ಕೊಂಡು ಆ ಪಕ್ಕದಲ್ಲಿದ್ದಂತಹ ಅಶ್ವವನ್ನು ತಗೊಂಡು ಸಗರ ಮಹಾರಾಜನಿಗೆ ತಂದುಕೊಡ್ತಾನೆ. ನಂತರದಲ್ಲಿ ಆ ಯಜ್ಞಯಾಗಾದಿಗಳೆಲ್ಲ ಆಗ್ತದೆ. ತದನಂತರದಲ್ಲಿ ಮೊಮ್ಮಗನಾದಂತಹ ಅಂಶವಂತ ಈ ರಾಜ್ಯವನ್ನು ಆಳ್ತಾ ಬರ್ತಾನೆ. ಅವನಿಗೆ ದಿಲೀಪನೆಂಬ ಮಗ. ಆ ದಿಲೀಪನೂ ಕೂಡ ಈ ವೃತ್ತಾಂತವನ್ನೆಲ್ಲ ಕೇಳಿ ಬಹಳಷ್ಟು ತಪಸ್ಸನ್ನು ಮಾಡಿರ್ತಾನೆ ಗಂಗೆಗೋಸ್ಕರ. ಆದರೂ ಕೂಡ ಆಗಿರೋದಿಲ್ಲ. ನಂತರದಲ್ಲಿ ಆ ದಿಲೀಪ ಮಹಾರಾಜನಿಗೆ ಒಬ್ಬ ಮಗ ಹುಟ್ಟಿ ಬರ್ತಾನೆ. ಅವನ ಹೆಸರು ಏನಪ್ಪ ಅಂತಂದರೆ ಭಗೀರಥ. ಅವನು ಹುಟ್ಟಿ ಬಂದು ಏನು ಮಾಡ್ತಾನೆ, ಭಗೀರಥನಿಗೆ ಪಟ್ಟಾಭಿಷೇಕವಾಗ್ತದೆ. ಪಟ್ಟಾಭಿಷೇಕವಾದ ನಂತರ ಬಹಳಷ್ಟು ದಿನಗಳ ಕಾಲ ತಾನು ರಾಜ್ಯವನ್ನು ಆಳ್ತಾನೆ. ಆಳಿದ ಮೇಲೆ ಅವನಿಗೇನನ್ನಿಸ್ತದೆ ಅಂತಂದರೆ, ನಾನು ವಿಶೇಷವಾದ ತಪಸ್ಸನ್ನು ಮಾಡಿ ಗಂಗಾದೇವಿಯನ್ನು ನಾನು ಪ್ರತ್ಯಕ್ಷ ಮಾಡಿಕೊಂಡು ಆ ತಮ್ಮ ಪೂರ್ವಜರು ಯಾರಿದ್ರೋ ಭಸ್ಮೀಭೂತರಾಗಿ ಬಿದ್ದಿದ್ರೋ ಅವರೆಲ್ಲರಿಗೂ ಕೂಡ ಸದ್ಗತಿಯನ್ನು ಕಾಣಿಸಬೇಕು ಅಂತ ತೀರ್ಮಾನ ಮಾಡಿ ಆ ರಾಜ್ಯವನ್ನೆಲ್ಲ, ಆ ರಾಜ್ಯಭಾರವನ್ನು, ಆ ಆಡಳಿತವನ್ನು ಪ್ರತಿಯೊಂದನ್ನು ಕೂಡ ಮಂತ್ರಿಗಳ ಮೇಲೆ ಬಿಟ್ಟು ತಾನು ತಪಸ್ಸಿಗೆ ಹೊರಟು ಬಿಡ್ತಾನೆ. ಎಲ್ಲಿಗೆ ಹೋದ ತಪಸ್ಸಿಗೆ ಅಂತಂದರೆ, ತಾನು ಗೋಕರ್ಣ ಕ್ಷೇತ್ರಕ್ಕೆ ತಪಸ್ಸಿಗೆ ಹೋದವನಾಗಿ ಅಲ್ಲಿ ಉಗ್ರವಾದ ತಪಸ್ಸನ್ನು ತಾನು ಮಾಡ್ತಕ್ಕಂಥವನಾದ. ಮಾಡಿದ ಮೇಲೆ ಅಲ್ಲಿ ಬ್ರಹ್ಮದೇವರು ಆವಿರ್ಭೂತರಾಗ್ತಾರೆ. ಆವಿರ್ಭೂತರಾಗಿ ಆದೇಶ ಮಾಡ್ತಾರೆ, ಚಿಂತೆ ಮಾಡಬೇಡ ಭಗೀರಥ, ಖಂಡಿತವಾಗಿಯೂ ಗಂಗಾದೇವಿ ಹರಿದು ಬರ್ತಾಳೆ. ಆದರೆ ಅವಳು ಬರುವ ರಭಸ ಏನಿದೆ ನೇರ ಅದು ಭೂಮಿ ಮೇಲೆ ಬಂದು ಬಿದ್ದರೆ ಭೂಮಿಯನ್ನು ಛೇದಿಸಿ ನೇರ ಅವಳು ಪಾತಾಳ ಲೋಕವನ್ನು ಪ್ರವೇಶ ಮಾಡಬಹುದು. ಆದರೆ ಆ ವೇಗವನ್ನು ತಡೆಯುವ ಸಾಮರ್ಥ್ಯ ಯಾರಿಗಾದರೂ ಬೇಕು. ಆದ್ದರಿಂದ ರುದ್ರದೇವರನ್ನು ಕುರಿತು ನೀನು ತಪಸ್ಸು ಮಾಡು. ಆ ರುದ್ರದೇವರು ತಮ್ಮ ಜಟೆಯಲ್ಲಿ ಆ ಗಂಗಾದೇವಿಯನ್ನು ಬಂಧಿಸಿ ನಿಧಾನವಾಗಿ ಭೂಮಂಡಲದಲ್ಲಿ ತಾವು ಬಿಡತಕ್ಕಂಥವರಾಗ್ತಾರೆ ಅಂತ ತಿಳಿಸ್ತಾರೆ. ತಿಳಿಸಿದಂತೆ ರುದ್ರದೇವರನ್ನು ಕುರಿತು ವಿಶೇಷವಾಗಿ ಭಗೀರಥ ಮಹಾರಾಜ ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಮಾಡಿದ ಮೇಲೆ ರುದ್ರದೇವರು ಪ್ರತ್ಯಕ್ಷರಾಗ್ತಾರೆ. ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಭಗೀರಥ ಮಹಾರಾಜರು, ಸ್ವಾಮಿ ಗಂಗಾದೇವಿಯನ್ನು ಭೂಮಂಡಲಕ್ಕೆ ಬರುವಂತೆ ತಾವು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದರೆ, ಅದರಂತೆ ಆ ಗಂಗಾದೇವಿಯನ್ನು ತಮ್ಮ ಜಠೆಯಲ್ಲಿ ರುದ್ರದೇವರು ಬಂಧಿಸಿಕೊಳ್ತಾರೆ. ಬಂಧಿಸಿಕೊಂಡಂತಹ ರುದ್ರದೇವರು ನಿಧಾನವಾಗಿ ಬಿಂದು ಸರೋವರದಲ್ಲಿ ಆ ಗಂಗಾದೇವಿಯನ್ನು ತಾವು ಹರಿಸ್ತಕ್ಕಂಥವರಾಗ್ತಾರೆ ನಿಧಾನವಾಗಿ. ಯಾಕಂದರೆ ವೇಗವಾಗಿ ಬಿದ್ದರೆ ಆವಾಗಲೇ ಹೇಳಿದಂತೆ ಛಿದ್ರವಾಗಿ ಪಾತಾಳ ಲೋಕಕ್ಕೆ ಹೋಗುವ ಅವಕಾಶವಿದೆ. ಹಾಗಾಗಿ ಬಿಂದು ಸರೋವರಕ್ಕೆ ನಿಧಾನವಾಗಿ ಆ ಗಂಗಾದೇವಿಯನ್ನು ತಾವು ಬಿಡತಕ್ಕಂಥವರಾದರಂತೆ
ಆದ ಮೇಲೆ ಭಗೀರಥ ಮಹಾರಾಜ ಏನು ಮಾಡಿದ, ಒಂದು ರಥದಲ್ಲಿ ಕೂತ್ಕೊಂಡು ಆ ಗಂಗಾದೇವಿಯನ್ನು ಕರ್ಕೊಂಡು ಬಂದು ತಮ್ಮ ಪೂರ್ವಜರ ಮೇಲೆ ಹರಿಸಬೇಕು. ಹಾಗಾಗಿ ತಾನು ರಥದಲ್ಲಿ ಕೂತು ಹೊರತಕ್ಕಂಥವನಾದ. ಆ ಭಗೀರಥನ ರಥ ಎಲ್ಲಿ ಹೋಗುತ್ತೋ ಅದರ ಹಿಂದೆ ಹಿಂದೆ ಆ ಗಂಗಾದೇವಿ ಬರ್ತಕ್ಕಂಥವಳಾಗ್ತಾ ಇದ್ದಾಳೆ. ಬರಬೇಕಾದ್ರೆ ಏನಾಯಿತು ಅಂತಂದರೆ 7 ವಿಭಾಗವಾದ್ಲಂತೆ ಗಂಗಾ ಬರುವಾಗ. ಏನು ಅಂತಂದರೆ ಅವುಗಳಲ್ಲಿ ಹ್ಲಾದಿನಿ, ಪಾವನಿ, ನಲಿನಿ ಎಂಬ 3 ಪವಿತ್ರ ನದಿಗಳು ಏನಾದವು ಅಂತಂದರೆ 3 ಗಂಗಾ ಪ್ರವಾಹಗಳು ಪೂರ್ವ ದಿಕ್ಕಿನಲ್ಲಿ ಹರಿದುವಂತೆ. ಮತ್ತು ಸುಚಕ್ಷು, ಸೀತಾ, ಸಿಂಧು ಎಂಬ 3 ನದಿಗಳು, ಅಂದರೆ 7 ವಿಭಾಗ, 7ರಲ್ಲಿ 3 ಪೂರ್ವ ದಿಕ್ಕಿಗೆ ಹರಿತು. ಸುಚಕ್ಷು, ಸೀತಾ, ಸಿಂಧು ಎಂಬ 3 ನದಿಗಳು ಪಶ್ಚಿಮ ದಿಕ್ಕಕ್ಕೆ ಹರಿದುವಂತೆ. ಅಲಕನಂದ ಎಂಬುವ 7ನೆಯ ಭಾಗ ಏನಿದೆ, ನದಿಯ ಭಾಗ, ಅದು ಈ ಭಗೀರಥನ ಹಿಂದೆ ಬರಲಿಕ್ಕೆ ಗಂಗಾದೇವಿ ಶುರು ಮಾಡಿಲ್ಲಂತೆ. ಅಲಕನಂದ ಶುರು ಮಾಡಿದ್ದಾಳೆ ಬರಲಿಕ್ಕೆ. ಬರ್ತಾ ಏನಾಯಿತು, ಅಲ್ಲಿ ಜಹ್ನು ಋಷಿಗಳ ಆಶ್ರಮ, ಜಹ್ನು ಋಷಿಗಳ ಯಜ್ಞಶಾಲೆಯನ್ನು ಪ್ರವೇಶ ಮಾಡಿಬಿಟ್ಲಂತೆ ಅಲಕನಂದ. ಪ್ರವೇಶ ಮಾಡಿದ್ದಕ್ಕೆ ಜಹ್ನು ಮಹರ್ಷಿಗಳೇನು ಮಾಡ್ತಾರೆ, ಆ ಗಂಗಾಜಲವನ್ನು ಅವರು ಪಾನ ಮಾಡಿಬಿಡ್ತಾರೆ. ಅದಕ್ಕೂ ಮುಂಚೆ ಎಲ್ಲ ಮಹರ್ಷಿಗಳೆಲ್ಲರೂ ಸಹಿತ ಗಂಗೆ ಹರ್ಕೊಂಡು ಬರಬೇಕಾದರೆ ದುಮ್ಮಿಕ್ಕಿ ಗಂಗೆ ಹರಿದು ಬರ್ತಿದ್ದಾಳೆ. ಎಲ್ಲರೂ ಮಹರ್ಷಿಗಳು ಎಲ್ಲರೂ ಕೂಡ ಆ ಗಂಗಾ ಸ್ನಾನವನ್ನು ಮಾಡಿ ಪಾಪ ವಿಮೋಚನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬರ್ತಾ ಬರ್ತಾ ಈ ಗಂಗಾದೇವಿ ಅಲಕನಂದ ಜಹ್ನು ಮಹರ್ಷಿಗಳ ಯಾಗಶಾಲೆಯನ್ನು ಪ್ರವೇಶ ಮಾಡಿಬಿಟ್ಲು, ಆಶ್ರಮವನ್ನು ಪ್ರವೇಶ ಮಾಡಿದ್ಲು. ಪ್ರವೇಶ ಮಾಡಿದ ನಂತರ ಜಹ್ನು ಋಷಿಗಳು ಪೂರ್ಣ ತಾವು ಸ್ವೀಕಾರ ಮಾಡಿಬಿಟ್ಟಿದ್ದಾರೆ ಗಂಗಾಜಲವನ್ನು. ಆಮೇಲೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದರೆ ತಮ್ಮ ಬಲಗಿವಿಯಿಂದ ಜಹ್ನು ಋಷಿಗಳು ಆ ಒಂದು ಗಂಗೆಯನ್ನು ಮತ್ತೆ ಹೊರಹಾಕಿದ್ರಂತೆ. ಹೊರಹಾಕಿದ ಮೇಲೆ ಮತ್ತೆ ತಾನು ಹರಿತಾ ಮುಂದೆ ಬರ್ತಕ್ಕಂಥವಳಲ್ಲ. ಅದಕ್ಕೆ ಜಹ್ನು ಋಷಿಗಳ ಮಗಳು ಅಂತ ಪ್ರೀತಿಯಿಂದ ಗಂಗಾದೇವಿಯನ್ನು ಜಾಹ್ನವಿ ಅಂತ ಕರೆಯುವಂಥದ್ದಿದೆ. ಜಾಹ್ನವಿ ಅಂತಲೂ ಕೂಡ ನಾವು ಅಲಕನಂದ ಗಂಗಾದೇವಿಯನ್ನು ನಾವು ಕರಿತೇವೆ. ನಂತರ ಹೀಗೆ ಭಗೀರಥನ ರಥ ಎಲ್ಲೆಲ್ಲಿ ಬಂತೋ ಅಲ್ಲೆಲ್ಲ ಕಡೆಯೂ ಕೂಡ ಆ ಗಂಗಾದೇವಿ ಹರಿದುಕೊಂಡು ಬಂದು ಮುಂದೆ ಆ ಭಗೀರಥನ ಪೂರ್ವಜರು ಏನು 60,000 ಮಕ್ಕಳು, ಸಗರನ ಮಕ್ಕಳಿದ್ದರು, ಅವರ ಏನು ಭಸ್ಮ ಇತ್ತು, ಮೃತರಾಗಿಬಿಟ್ಟಿದ್ರಲ್ಲ ಎಲ್ಲರೂ ಕೂಡ, ತಾವು ಭಸ್ಮೀಭೂತರಾಗಿಬಿಟ್ಟಿದ್ರು. ಆ ಭಸ್ಮದ ಮೇಲೆ ಈ ಗಂಗಾ ನದಿಯನ್ನು ಹರಿಸಬೇಕು. ಭೂಮಂಡಲದಿಂದ ಬಂದಂತಹ ಗಂಗಾದೇವಿ ಇವತ್ತಿಗೂ ನಾವು ಕೇಳ್ತೇವೆ ಗಂಗಾಸಾಗರ ಸಂಗಮ ಅಂತ ಕೇಳ್ತೇವೆ. ಇವತ್ತಿಗೂ ಕೂಡ ನಾವು ಹೋಗ್ಬೋದು. ಇವತ್ತಿಗೂ ನಾವು ಕಲ್ಕತ್ತಾ ಇತ್ಯಾದಿಗಳ ಮುಖಾಂತರ ಹೋಗಿ ನಾವು ಗಂಗಾಸಾಗರ ಸಂಗಮಕ್ಕೆ ಹೋಗಿ ನಾವು ಸ್ನಾನ ಮಾಡಿ ಬರ್ಬೋದು. ನಾನೂ ಕೂಡ ಒಮ್ಮೆ ಆ ಸೌಭಾಗ್ಯ ನನಗೂ ಪರಮಾತ್ಮ ಕೊಟ್ಟಿದ್ದ. ನಾನು ಕೂಡ ಗಂಗಾಸಾಗರ ಸಂಗಮಕ್ಕೆ ಹೋಗಿ ಒಮ್ಮೆ ಸ್ನಾನ ಮಾಡಿ ಬಂದಿದ್ದೇನೆ. ಉತ್ತಮವಾದಂತಹ ಕ್ಷೇತ್ರ, ಎಲ್ಲರೂ ಕೂಡ ಹೋಗಿ ಸ್ನಾನ ಮಾಡಬೇಕಾದಂತಹ ಕ್ಷೇತ್ರ. ಅಲ್ಲಿ ಗಂಗಾಸಾಗರ ಸಂಗಮ ಅನ್ನುವ ಆ ಒಂದು ಕ್ಷೇತ್ರ ಇವತ್ತಿಗೂ ಕೂಡ ನಾವು ಹೋಗಿ ಬರ್ಬೋದು. ಅಲ್ಲಿ ಗಂಗೆ ತಾನು ಸಮುದ್ರವನ್ನು ಸೇರ್ತಕ್ಕಂಥವಳಾಗಿ ಅಲ್ಲಿಂದ ತಾನು ರಸಾತಲ ಮುಂತಾದ ಲೋಕಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಭಗೀರಥನ ಪೂರ್ವಜರು ಯಾರಿದ್ರೋ ಸಗರನ ಮಕ್ಕಳು, ಅವರ ಭಸ್ಮದ ಮೇಲೆ ತಾನು ಹರಿತಕ್ಕಂಥವಳಾಗಿ ಅವರಿಗೆ ಉತ್ತಮ ಸದ್ಗತಿಯನ್ನು ಬರುವಂತೆ ಮಾಡಿದಂತಹ ಮಹಾ ವಿಷ್ಣು ಪಾದೋದಕ ಅಂತ ಹೇಳಿದರೆ ಅದು ಗಂಗಾದೇವಿ. ಇಂತಹ ಗಂಗಾ ಮಾತೆಯನ್ನು ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಕೂಡ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂವ. ಈ ಗಂಗಾ ತೀರ್ಥಕ್ಕೆ ಸಮವಾದ ತೀರ್ಥ ಇನ್ನೊಂದಿಲ್ಲ ಅನ್ನುವ ಮಾತನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಕೂಡ ವರ್ಣನೆ ಮಾಡಿದ್ದಾರೆ. ಅಂತಹ ಗಂಗೆ ಅಷ್ಟೇ ಅಲ್ಲ, ಇದೇ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಇನ್ನಷ್ಟು ಪವಿತ್ರಳಾದಳಂತೆ ಗಂಗಾ. ಅಂತಹ ಗಂಗೆ ಈ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದಲೂ ಶ್ಲಾಘನೆಗೆ ಒಳಗಾದಂತಹ ಗಂಗಾ ನದಿ. ಮತ್ತಿನ್ನೇನಪ್ಪ ಅಂದರೆ ಗಂಗಾ ನದಿ ವಿಶೇಷ. ವಾದಿರಾಜಗುರು ಸಾರ್ವಭೌಮರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಗಂಗಾ ನದಿಯನ್ನು ವರ್ಣನೆ ಮಾಡಬೇಕಾದ್ರೆ ತ್ವಂ ದೀನೇಶು ದಯಾವತೀತಿ ವಿದಿತಂ ಯದ್ಬ್ರಹ್ಮ ಹಸ್ತಾಶ್ರಯಂ. ಎಂಥವಳು ಗಂಗಾ ಅಂದರೆ ಆ ಬ್ರಹ್ಮ ಅಂದರೆ ಆ ಬ್ರಹ್ಮಾಂಡ ಕವಾಟ ಒಡೆದು ಏನು ಆ ಜಲ ಹೊರಗೆ ಬಂತೋ, ಆ ಹೊರಗೆ ಬಂದ ಜಲವನ್ನು ಮೊದಲು ಸ್ವೀಕಾರ ಮಾಡಿದ್ದು ಯಾರಪ್ಪ ಅಂತಂದರೆ ಬ್ರಹ್ಮದೇವರು ತಮ್ಮ ಕಮಂಡಲುವಿನಲ್ಲಿ ಆ ಜಲವನ್ನು ಸ್ವೀಕಾರ ಮಾಡಿದರಂತೆ. ಸ್ವೀಕಾರ ಮಾಡಿ ಏನು ಮಾಡಿದರು ಆ ಬ್ರಹ್ಮದೇವರು ಅಂದರೆ ಹೇಳ್ತಾರೆ, ಪ್ರಾಪ್ತಾಥಾಚ್ಯುತ ಪಾದ ಸಂಗಮಹಿತ ಪಶ್ಚಾಚ್ಚ ನಾಕಂಗತ. ಏನಪ್ಪ ಅಂತಂದರೆ ಈ ಬ್ರಹ್ಮದೇವರು ಆ ಪರಮಾತ್ಮನ ಪಾದ ಕಮಲಗಳಿಗೆ
ಈ ಜಲದಿಂದ ಪಾದಪೂಜೆಯನ್ನು ಮಾಡಿದರಂತೆ. ಸಾಕ್ಷಾತ್ ಪರಮಾತ್ಮನ ಪಾದ ಸಂಗಿ ಎಂಥವಳು ಅಂತಂದರೆ ಆ ಪರಮಾತ್ಮನ ಪಾದ ಸಂಗ ಆ ಜಲಕ್ಕೆ ಆಗಿದೆ. ಅದರಿಂದ ಪವಿತ್ರವಾದಂತಹ ಜಲವಾಯಿತಂತೆ ಆ ಗಂಗಾ ಜಲ. ಆಮೇಲೆ ಏನು ಮಾಡಿದ್ಲಪ್ಪ ಅಂತಂದರೆ ಪಶ್ಚಾಚ್ಚ ನಾಕಂಗತ ಅಂದರೆ ಸ್ವರ್ಗವನ್ನು ಕುರಿತು ತಾನು ಗಂಗಾದೇವಿ ಹರಿತಕ್ಕಂಥವಳಾದ್ಲಂತೆ. ಅದಾದ ಮೇಲೆ ಸೌವರ್ಣಾಚಲ ಶೃಂಗಮೇತ್ಯ ಮುದಿತ, ಸುವರ್ಣಮಯವಾದಂತಹ ಮೇರು ಪರ್ವತ, ಆ ಮೇರು ಪರ್ವತದ ತುದಿಗೆ ಈ ಗಂಗೆ ಬರ್ತಕ್ಕಂಥವಳಾದ್ಲಂತೆ. ಅಲ್ಲಿ ಒಂದು ಮುದಿತ ಸಂತೋಷಪಟ್ಟಳಂತೆ. ಆಮೇಲೆ ಏನಪ್ಪ ಅಂತಂದರೆ ಶಂಭೋ ಶಿರಸ್ಸಂಗತ, ಮಹಾರುದ್ರದೇವರ ಜಠೆಯಲ್ಲಿ ತಾನು ಇರ್ತಕ್ಕಂಥವಳಾದ್ಲಂತೆ. ತದನಂತರದಲ್ಲಿ ಅಸ್ಮಾಕಂ ಕ್ಷಿತಿಮಂಡಲೆ ತ್ರಿಪದಗೆ ತುಷ್ಟಾಸ್ಯ ಭೀಷ್ಟಪ್ರದ, ಏನು ಅಂದರೆ ನಮ್ಮ ಕ್ಷಿತಿಮಂಡಲ, ನಮ್ಮ ಭೂಮಂಡಲಕ್ಕೆ ಆ ಗಂಗಾದೇವಿ ಬರ್ತಕ್ಕಂಥವಳಾಗಿ, ಗಂಗಾದೇವಿಗೆ ಒಂದು 3 ಹೆಸರಿದೆ. ಏನು? ತ್ರಿಪಥಗ ಅಂತ. 3 ಲೋಕಗಳಲ್ಲೂ ಕೂಡ ಗಂಗಾದೇವಿ ಪ್ರವಹಿಸ್ತಾಳೆ. ಹಾಗಾಗಿ ಗಂಗಾದೇವಿಗೆ ತ್ರಿಪಥಗಾಮಿನಿ ಅಂತ ಹೆಸರಿದೆ. ಇಂಥದ ಈ ಗಂಗಾದೇವಿ ನಮಗೆಲ್ಲ ಅಭೀಷ್ಟವನ್ನು ಕೊಡ್ತಕ್ಕಂಥವಳಾಗಲಿ. ಮತ್ತೇನಪ್ಪ ಅಂತಂದರೆ ಇನ್ನೊಂದು ಗುಣ ಇದೆಯಂತೆ ಗಂಗಾದೇವಿಗೆ. ಏನು? ತ್ವಂ ದೀನೇಶು ದಯಾವತೀತಿ ವಿದಿತಂ, ನೀನು ದೀನರಲ್ಲಿ ದಯೆ ಉಳ್ಳವಳು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಬ್ರಹ್ಮನ ಹಸ್ತಕ್ಕೆ ಬಂದು ಪರಮಾತ್ಮನ ಪಾದ ಸಂಘದಿಂದ ಪವಿತ್ರಳಾದಿ, ನಂತರದಲ್ಲಿ ಸ್ವರ್ಗಕ್ಕೆ ಬಂದು, ಆಮೇಲೆ ಈ ಬಂಗಾರಮಯವಾದಂತಹ ಏನು ಪರ್ವತ ಇದೆ ಅದರ ತುದಿಗೆ ಬಂದು ನೀನು ಸಂತುಷ್ಟಳಾದಿ, ರುದ್ರದೇವರ ಶಿಖಾಕ್ಕೆ ಬಂದು ಅಲ್ಲಿಂದ ನೀನು ನಮ್ಮ ಭೂಮಂಡಲಕ್ಕೆ ಬಂದು ಹರಿದು ಎಲ್ಲ ರೀತಿಯ ಸಂತೋಷವನ್ನು ನಮಗೆ ಕೊಡ್ತಾ ಎಲ್ಲ ರೀತಿಯ ಅಭೀಷ್ಟಗಳನ್ನು ನೀನು ಕೊಡ್ತಾ ಇದ್ದಿ ಅಂತ ವಾದಿರಾಜ ಗುರು ಸಾರ್ವಭೌಮರು ಕೂಡ ಈ ಗಂಗೆಯನ್ನು ಸ್ತೋತ್ರ ಮಾಡ್ತಾರೆ, ಹಾಡಿ ಹೊಗಳ್ತಾರೆ. ಮತ್ತು ನದಿ ತಾರತಮ್ಯ ಸ್ತೋತ್ರದಲ್ಲೂ ಕೂಡ ಗಂಗೆಯನ್ನು ವರ್ಣನೆ ಮಾಡಬೇಕಾದ್ರೆ ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕಾ ಮತ, ಏನಪ್ಪ ಅಂತಂದರೆ ಈ ವಿಷ್ಣು ಪಾದೋದ್ಭವೆಯಾದಂತಹ ಏನು ಗಂಗೆ ಇದ್ದಾಳೆ ಇವಳು ಸರ್ವಾಧಿಕಾ ಮತ, ಎಲ್ಲ ನದಿಗಳಿಗಿಂತಲೂ ಉತ್ತಮವಾದಂತಹ ನದಿ ಶ್ರೇಷ್ಠಳು ಅಂತ ಕರೆಸಿಕೊಂಡಿದ್ದಾಳಂತೆ ಈ ಗಂಗೆ ಮಾತಾ. ಮತ್ತೇನಪ್ಪ ಅಂತಂದರೆ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣುಲೋಕಂ ಸ ಗಚ್ಚತಿ. ಯಾರು ಪ್ರತಿನಿತ್ಯ ಗಂಗಾ ಸ್ನಾನ ಮಾಡಲಿಕ್ಕಾಗಲಿಲ್ಲ ಅಂದರೂ ಕೂಡ ತಮ್ಮ ಮನೆಯಲ್ಲೇ ಇದ್ದುಕೊಂಡು ಯಾರು ಗಂಗಾ 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 ಅಂತ ಸ್ಮರಣೆ ಮಾಡ್ತಾರೋ 100 ಬಾರಿ ಸ್ಮರಣೆ ಮಾಡಬೇಕಂತೆ ಪ್ರತಿನಿತ್ಯ ಗಂಗಾ ಸ್ಮರಣೆಯನ್ನು. ಗಂಗಾ ಅಂತ ಯಾರು 100 ಬಾರಿ ಸ್ಮರಣೆ ಮಾಡ್ತಾರೋ ಮುಚ್ಚತೆ ಸರ್ವ ಪಾಪೇಭ್ಯ, ಎಲ್ಲ ಪಾಪಗಳಿಂದ ಅವರು ವಿಮುಕ್ತರಾಗ್ತಾರೆ. ಮತ್ತು ವಿಷ್ಣುಲೋಕಂ ಸ ಗಚ್ಚತಿ, ಯಾರು ಈ ರೀತಿಯಾಗಿ ಸ್ಮರಣೆ ಮಾಡ್ತಾರೋ ಅವರಿಗೆ ವಿಷ್ಣುಲೋಕ ಪ್ರಾಪ್ತಿ ಅನ್ನೋದು ಆಗತ್ತೆ ಅಂತ ಹೇಳ್ತಾರೆ. ಮತ್ತು ಗಂಗಾಯಾಂ ಮಾಧವೋ ದೇವ ಶಂಖಚಕ್ರ ಗದಾಧರ, ಏನಪ್ಪ ಅಂತಂದರೆ ಗಂಗೆಯಲ್ಲಿ ಯಾರಿದ್ದಾನೆ ಅಂದರೆ ಮಾಧವ, ಅಂದರೆ ಸಾಕ್ಷಾತ್ ಪರಮಾತ್ಮ ಇದ್ದಾನಂತೆ. ಅವನೆಂಥವನು ಅಂದರೆ ಶಂಖಚಕ್ರ ಗದಾಧರ, ಶಂಖಚಕ್ರವನ್ನು ಹಿಡಿದಂತಹ ಮಾಧವನನ್ನು ಗಂಗೆಯಲ್ಲಿ ಇದ್ದಾನೆ ಅಂತ ಸ್ಮರಣೆ ಮಾಡಬೇಕಂತೆ. ಗಂಗೆಯಲ್ಲಿ ಸ್ನಾನ ಮಾಡಬೇಕಾದ್ರೆ ಶಂಖಚಕ್ರಧಾರಿಯಾದಂತಹ ಮಾಧವನನ್ನು ಸ್ಮರಣೆ ಮಾಡಬೇಕಂತೆ. ಅಂದರೆ ಈ ಮಾಧವನೇ ಗಂಗೆಯಲ್ಲಿದ್ದುಕೊಂಡು ಎಲ್ಲರ ಪಾಪಗಳನ್ನು ತೆಗಿತಾ ಇದ್ದಾನೆ ಪರಮಾತ್ಮ ಅಂತ ನಾವು ತಿಳಿಬೇಕು. ಮತ್ತೇನಪ್ಪ ಅಂತಂದರೆ ಗಂಗಾರ್ಘ್ಯವನ್ನು ಕೂಡ ನಾವು ಬಿಡಬೇಕಂತೆ. ಈ ಭಾಗೀರಥಿ ಜಯಂತಿ ಬಂದಾಗ ಗಂಗೆಗೆ ನಾವು ಅರ್ಘ್ಯ ಬಿಡಬೇಕು. ಹೇಗೆಪ್ಪ ಅಂತಂದರೆ ವಿಷ್ಣು ಪಾದಾಬ್ಜ ಸಂಭೂತೆ ಗಂಗೆ ತ್ರಿಪಥಗಾಮಿನಿ ಗೃಹಾಣಾರ್ಘ್ಯಂ ಮಯಾ ದತ್ತಂ ಜಲೇ ಸನ್ನಿಹಿತಾ ಭವ ಅಂತ ಹೇಳ್ತಾ ಈ ಮಂತ್ರದಿಂದ ನಾವು ಗಂಗಾರ್ಘ್ಯವನ್ನು ನಾವು ಕೊಡಬೇಕಂತೆ ಗಂಗಾದೇವಿಗೆ ಭಾಗೀರಥಿ ಜಯಂತಿಯ ದಿವಸ. ಇನ್ನೊಂದು ಮಾತು ಹೇಳ್ತಾರೆ, ಮಹಾಭಾರತದಲ್ಲಿ ಬರುವಂತಹ ಮಾತು, ನ ಗಂಗಾ ಸದೃಶಂ ತೀರ್ಥಂ ನ ದೇವ ಕೇಶವಾತ್ಪರಃ ಅನ್ನುವ ಮಾತು. ಪರಮಾತ್ಮ ಅಂದರೆ ಕೇಶವ ಅಂದರೆ ಶ್ರೀಮನ್ನಾರಾಯಣನಿಗಿಂತ ಮಿಗಿಲಾದ ಸರ್ವೋತ್ತಮನಾದಂತಹ ಇನ್ನೊಬ್ಬ ದೇವನಿಲ್ಲ, ಗಂಗಾ ನದಿಗೆ ಸಮನಾದಂತಹ ಇನ್ನೊಂದು ತೀರ್ಥವಿಲ್ಲ ಅಂತ ಹೇಳ್ತಾರೆ. ಇದೇ ಮಹಾಭಾರತದ ಮಾತನ್ನೇ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನುವಾದ ಮಾಡಿದ್ದು ಅಲ್ವಾ. ಗಂಗೆಗೆ ಸಮನಾದ ಇನ್ನೊಂದು ತೀರ್ಥ ಇಲ್ಲ ಅನ್ನುವ ಮಹಾಭಾರತದಲ್ಲಿ ಹೇಳಿದ ಮಾತನ್ನೇ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನುವಾದ ಮಾಡಿದ್ದನ್ನು ನಾವು ಕೇಳಿದ್ವಿ. ಇಂತಹ ಉತ್ತಮವಾದಂತಹ ಗಂಗಾ ತೀರ್ಥ ಮತ್ತಿನ್ನೇನಪ್ಪ ಅಂದರೆ ಇಷ್ಟೇ ಅಲ್ಲ, ಪುರಾಣಾದಿಗಳಲ್ಲಿ
ಶ್ಲಾಘಿತಳಾಗಿದ್ದಾಳೆ ಗಂಗಾದೇವಿ. ಮತ್ತು ಆಚಾರ್ಯರ ಬಾಯಿಯಿಂದ ಶ್ಲಾಘಿತಳಾಗಿದ್ದಾಳೆ. ಆಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಮಹಾ ದೊಡ್ಡ ಅಪರೋಕ್ಷ ಜ್ಞಾನಿಗಳು ಯತಿಗಳಿಂದ ತಾನು ಶ್ಲಾಘಿತಳಾಗಿದ್ದಾಳೆ. ದಾಸವರೇಣ್ಯರಿಂದಲೂ ಕೂಡ ವಿಶೇಷವಾಗಿ ಶ್ಲಾಘಿತಳಾಗಿದ್ದಾಳೆ ಗಂಗಾದೇವಿ. ಲೋಕಪಾವನೆ ಗಂಗೆ ಪುಟ್ಟಿದ ಪಾದವನು ಭಜಿಸಿ ಬದುಕೆಲೋ ಮಾನವ. ಲೋಕಪಾವನೆ ಗಂಗೆ. ಗಂಗೆ ಎಂಥವಳಪ್ಪ ಅಂತಂದರೆ ಲೋಕಪಾವನೆ. ಅವಳು ಎಲ್ಲೆಲ್ಲಿ ಹರಿತಾಳೋ ಆ ಎಲ್ಲ ಭೂಮಿಯನ್ನು ಪವಿತ್ರವನ್ನಾಗಿ ಮಾಡಿಬಿಡ್ತಾಳೆ. ಆದ್ದರಿಂದ ಅಂತಹ ಲೋಕಪಾವನೆ ಹುಟ್ಟಿದ್ದೆಲ್ಲಿ ಅನ್ನೋದನ್ನು ದಾಸರು ಹೇಳ್ತಾರೆ. ಪರಮಾತ್ಮನ ಪಾದದಲ್ಲಂತೆ. ಲೋಕಪಾವನೆ ಗಂಗೆ ಪುಟ್ಟಿದ ಪಾದವನು ಭಜಿಸಿ ಬದುಕೆಲೋ ಮಾನವ ಅಂತ ದಾಸವರಣ್ಯರು. ಗಂಗೆಯ ಪಡೆದ ಶ್ರೀರಂಗನಿಗೆ ಪುರಂದರದಾಸರು ಒಂದು ಮಂಗಳ ಗೀತೆಯನ್ನು ಮಾಡಬೇಕಾದರೂ ಕೂಡ ಮಂಗಳಂ ಶ್ರೀ ಜಯಮಂಗಳಂ ಅಂತ ಗೀತೆಯನ್ನು ಮಾಡಬೇಕಾದರೂ ಗಂಗೆಯ ಪಡೆದ ಶ್ರೀರಂಗನಿಗೆ ಉಲ್ಲೇಖ ಮಾಡ್ತಾರೆ. ಪರಮಾತ್ಮನ ಪಾದದಿಂದ ಹುಟ್ಟಿ ಬಂದಲಾದ್ರಿಂದ ಗಂಗೆಯ ಪಡೆದ ಶ್ರೀರಂಗನಿಗೆ ಅಂತ ಹೀಗೆ ವೇದವ್ಯಾಸದೇವರಿಂದ ಶ್ಲಾಘಿತಳಾಗಿದ್ದಾಳೆ ಗಂಗಾದೇವಿ. ವಾಯುದೇವರ ಅವತಾರಭೂತರಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ಶ್ಲಾಘಿತಳಾಗಿದ್ದಾಳೆ ಗಂಗಾದೇವಿ. ಅವರ ಪರಂಪರೆಯಲ್ಲಿ ಬಂದ ಮಹಾಜ್ಞಾನಿಗಳಿಂದ ಶ್ಲಾಘಿತಳಾಗಿದ್ದಾಳೆ ಗಂಗಾದೇವಿ. ದಾಸವರೇಣ್ಯರಿಂದ ಶ್ಲಾಘಿತಳಾಗಿದ್ದಾಳೆ. ಇವತ್ತೂ ಸಕಲ ಸಜ್ಜನರು ಆ ಗಂಗಾದೇವಿಯಲ್ಲಿ ಮಿಂದು ತಮ್ಮ ಪಾಪಗಳನ್ನು ಕಳ್ಕೊಂಡು ತಾವು ಶುದ್ಧರಾಗ್ತಾ ಇದ್ದಾರೆ. ವೈಷ್ಣವ ಧರ್ಮಗಳನ್ನು ಆಚರಣೆ ಮಾಡಲಿಕ್ಕೆ ಮೊದಲು ಬೇಕಾದದ್ದು ಶುದ್ಧಿ. ಆ ಶುದ್ಧಿಯನ್ನು ನಮಗೆ ಗಂಗಾದೇವಿ ಕರುಣಿಸ್ತಾಳೆ. ಅಂತಹ ಗಂಗೆಯಲ್ಲಿ ಮಿಂದು ಎಲ್ಲ ಸಜ್ಜನರು ಇವತ್ತಿಗೂ ಶುದ್ಧರಾಗಿ ಎಲ್ಲ ರೀತಿಯ ಸಾಧನೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇಂತಹ ಗಂಗಾದೇವಿ ನಮ್ಮನ್ನು ಶುದ್ಧರನ್ನಾಗಿ ಮಾಡಿ ನಮಗೆ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನೆಲ್ಲವನ್ನು ನಮಗೆ ಕೊಟ್ಟು ಉದ್ಧಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸಾಕ್ಷಾತ್ ಗಂಗಾ ಅಂತ ಅರ್ಥ ಅಲ್ಲ, ಗಂಗಾದೇವಿಯ ಒಳಗಿರ್ತಕ್ಕಂತಹ ಹಿಂದೆ ಹೇಳಿದಂತೆ ಗಂಗಾದೇವಿಯಲ್ಲಿ ಯಾರಿದ್ದಾರೆ ಅಂದರೆ ಸಾಕ್ಷಾತ್ ಶಂಖಚಕ್ರಧಾರಿಯಾದಂತಹ ಮಾಧವನಿದ್ದಾನೆ ಅಂತ ಹಿಂದೆ ನಾವು ತಿಳ್ಕೊಂಡ್ವಿ. ಅದರಂತೆ ಆ ಗಂಗೆಯಲ್ಲಿ ಇರ್ತಕ್ಕಂತಹ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದಂತಹ ಆ ಶಂಖಚಕ್ರ ಗದಾಧಾರಿಯಾದಂತಹ ಆ ಮಾಧವ ನಮ್ಮೆಲ್ಲ ಪಾಪಗಳನ್ನು ಕಳಿಲಿ, ನಮಗೆ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಕಡೆಗೆ ಅವನ ವೈಕುಂಠ ಕ್ಷೇತ್ರದಲ್ಲಿ ಒಂದು ಚಿಕ್ಕ ಜಾಗವನ್ನು ನಮಗಾಗಿ ಕೊಟ್ಟು ಪರಮಾತ್ಮ ಅನುಗ್ರಹಿಸಲಿ ಅಂತ ಹೇಳ್ತಾ ಈ ಗಂಗಾದೇವಿಯ ಬಗ್ಗೆ ಏನು ಚಿಂತನೆ ಮಾಡಿದ್ದೇವೆ, ಈ ಚಿಂತನೆಯಿಂದ ಅಸ್ಮದ್ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದಂತಹ ಶ್ರೀಹರಿ ಪ್ರೀತನಾಗಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.